ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಗ 1ರ 2ನೆಯ ಪದ್ಯ ಸ್ವಾತಂತ್ರ್ಯ ಸ್ವರ್ಗ. ಈ ಒಂದು ಪದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ನೀವಿನ್ನೂ ನಾವು ಈ ಮೊದಲು ಹಾಕಿದಂತಹ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನೋಡಬಹುದು ಅಂತ ಹೇಳ್ತಾ, ಹಾಗೂ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ಡ್ ಕಮೆಂಟ್ನಲ್ಲಿ ನಿಮ್ಮ ಒಂದು 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕಿದಂತಹ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ? ಉತ್ತರ, ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ ನೀಟಾಗಿ ನಿಂದಿರುತ್ತದೆ. ಎರಡನೇ ಪ್ರಶ್ನೆ, ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಉತ್ತರ, ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳು ಇರಬೇಕೆನ್ನುವರು. ಹಾಗಂತ ಇಲ್ಲಿ ಕವಿ ಆಚರಿಸ್ತಾರೆ. ಮೂರನೇದು, ಕವಿಯು ಸಂಪ್ರದಾಯದ ಅನಿಷ್ಠ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ನಿರ್ಜನದ ಮರುಭೂಮಿಯ ಹರಹು ಎಂದು ಕರೆಯುತ್ತಾರೆ. ನಾಲ್ಕನೇದು, ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಉತ್ತರ, ನಿನ್ನನ್ನೇ ಧ್ರುವತಾರೆ ಎಂದು ಕರೆಯುತ್ತಾರೆ. ಇದಿಷ್ಟಾಗಿತ್ತು ಪ್ರಶ್ನೆಗಳು. ಮುಂದೆ ಆ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ನೋಡಿ, ಇಲ್ಲಿ ಒಂದಷ್ಟು ಪದಗಳು ಇವೆ. ಅದಕ್ಕೆ ಇಲ್ಲಿ ಸಮಾನಾರ್ಥಕ ಪದ ಅಂದರೆ ಅದೇ ಸಮಾನವಾದಂತಹ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳನ್ನು ಬರೀಬೇಕು. ನೋಡಿ, ಜಗ. ಜಗ ಅಂದರೆ ಅರ್ಥ ಏನು? ವಿಶ್ವ ಅಥವಾ ಪ್ರಪಂಚ ಅಂತ ಅರ್ಥ. ಸತ್ಯ ಅಂದರೆ ನಿಜ ಅಥವಾ ದಿಟ. ಮರಳುಗಾಡು ಮರುಭೂಮಿ. ಪ್ರವಾಹ ನೆರೆ ಅಥವಾ ಅತಿವೃಷ್ಟಿ ಅಂತ ಕೂಡ ಕರೀತಾರೆ. ಪ್ರೀತಿ ಅಂದರೆ ಅನುರಾಗ ಅಥವಾ ಒಲವು ಅಂತಲೂ ಅರ್ಥ ಇದೆ. ಅನುಗ್ರಹ ಅಂದರೆ ಕೃಪೆ ಅಥವಾ ಆಶೀರ್ವಾದ. ಮುಂದೆ ಈ ವಿಭಾಗ ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ. ನೋಡಿ, ಸ್ವತಂತ್ರ ಏನು? ಅದರ ಭಾವನಾಮ ರೂಪ ಇದು. ಸ್ವತಂತ್ರ ಸ್ವಾತಂತ್ರ್ಯ. ವಿಶಾಲ ವೈಶಾಲ್ಯ. ನವೀನ ನಾವೀನ್ಯ. ಕಠಿಣ ಕಾಠಿಣ್ಯ. ಕರುಣ ಕಾರುಣ್ಯ. ಮಧುರ ಮಾಧುರ್ಯ. ಇದನ್ನೇನಂತ ಕರೀತಾರೆ? ಭಾವನಾಮ ರೂಪ. ಅಂದರೆ ಆ ಒಂದು ಭಾವನೆಯನ್ನು ನಾವು ಒಂದು ಸ್ಟ್ರಾಂಗ್ ಫೀಲಿಂಗ್ಸಲ್ಲಿ ಹೇಳುವಂಥದ್ದು. ಅದನ್ನೇನಂತ ಕರೀತಾರೆ? ಭಾವನಾಮ ರೂಪ ಅಂತ ಕರೀತಾರೆ. ಈಗ ಸ್ವತಂತ್ರ ಅಂದರೆ ಅದು ಕಾಮನ್ ಆಗುತ್ತೆ. ಅದೇ ಸ್ವಾತಂತ್ರ್ಯ ಅಂದರೆ ಅದಕ್ಕೆ ಹೆಚ್ಚು ಮಹತ್ವ ಇರುವಂತಹ ಪದ. ಈಗ ವಿಶಾಲ ಅಂದರೆ ಅದು ಕಾಮನ್. ಅದೇ ವೈಶಾಲ್ಯ ಅಂದರೆ ಅದು ವಿಶೇಷ ಒಂದು ಅರ್ಥವನ್ನು ಕೊಡುತ್ತೆ ಅದಕ್ಕೆ ಅಷ್ಟೇ. ಅದನ್ನೇ ಭಾವನಾಮ ರೂಪ ಅಂತ ಕರೆಯುವಂಥದ್ದು. ಮುಂದೆ ಈ ವಿಭಾಗ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಸ್ವಾತಂತ್ರ್ಯ ಸ್ವರ್ಗ ಅಂತಕ್ಕಂತಹ ಒಂದು ಪದ್ಯ ಇದೆ ಅಲ್ವಾ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ. ಆ ಒಂದು ಸಂಪೂರ್ಣ ಪದ್ಯವನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ನಂತರ ಆ ಒಂದು ಪದ್ಯವನ್ನು ನಿಮ್ಮ ತರಗತಿಯಲ್ಲಿರುವಂತಹ ನಿಮ್ಮ ಸಹಪಾಠಿಗಳ ಜೊತೆಯಲ್ಲಿ ಗುಂಪಿನಲ್ಲಿ ನೀವು ಗಟ್ಟಿಯಾಗಿ ಇದನ್ನು ಹಾಡೋದ್ರಿಂದ ನಿಮಗೆ ಅದು ಅರ್ಥ ಆಗುವಂಥದ್ದು ತುಂಬ ಹೆಚ್ಚಿನ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನು ಒಂದು ಅಭ್ಯಾಸವಾಗಿ ಕೊಟ್ಟಿದ್ದಾರೆ. ಆಯಿತಾ? ಆ ಒಂದು ಪದ್ಯವನ್ನು ನೀವು ಗುಂಪಿನಲ್ಲಿ ಗಟ್ಟಿಯಾಗಿ ಹಾಡಿ ಅಭ್ಯಾಸ ಮಾಡಿ. ಮುಂದೆ ಇನ್ನು ಭಾಷಾಭ್ಯಾಸದಲ್ಲಿರುವಂಥದ್ದು ಒಂದೇ ಒಂದು ಚಟುವಟಿಕೆ, ವಿಭಾಗದಲ್ಲಿರುವಂಥದ್ದು. ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ನೋಡಿ, ಏನಂತ ಇದೆ? ಒಂದನೇದು, ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ. ನೋಡಿ, ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಾ? ಸರಿಯಾಗಿ ನೋಡಿ, ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ. ಅಕ್ಕಿ ಹಕ್ಕಿನ ತಿನ್ನಬೇಕಾ ಅಥವಾ ಹಕ್ಕಿ ಅಕ್ಕಿನ ತಿನ್ನಬೇಕಾ? ಯೋಚನೆ ಮಾಡಿ. ನೋಡಿ, ಏನಾಗುತ್ತೆ ಇದು ಸರಿಯಾದ್ದು? ಉತ್ತರ, ಹಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ. ನೋಡಿ, ಅಕ್ಕಿಯಲ್ಲಿ ಒತ್ತಕ್ಷರ ಇರಬೇಕು. ಹಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ. ಎರಡನೇದು, ಅನ್ನ ಅಣ್ಣವನ್ನು ಉಣ್ಣುತ್ತಾನೆ. ಏನಾಗಬೇಕದು? ಅಣ್ಣ ಅನ್ನವನ್ನು ಉಣ್ಣುತ್ತಾನೆ. ಮೂರನೇದು, ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ನೋಡಿ, ಸರಿಯಾದ್ದೇನಾಗಬೇಕು? ಬಾಳೆಯ ಹಣ್ಣನ್ನು ಬಾಲೆಯು ತಿಂದಳು. ಬಾಲೆ ಅಂದರೆ ಚಿಕ್ಕ ಹುಡುಗಿ ಅಂತ ಅರ್ಥ. ನಾಲ್ಕನೇದು, ನಮ್ಮ ಶಾಲೆಯ ಆಸಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಉತ್ತರ,
ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಇದಿಷ್ಟಾಗಿತ್ತು ನಿಮ್ಮ ಈ ಒಂದು ಸ್ವಾತಂತ್ರ್ಯ ಸ್ವರ್ಗ ಅಂತಕ್ಕಂತಹ ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು. ಜೊತೆಗೆ ಇಲ್ಲಿ ಚಿಕ್ಕದಾಗದಂತಹ ಭಾಷಾಭ್ಯಾಸದ ಚಟುವಟಿಕೆಯನ್ನು ಕೂಡ ಉತ್ತರವನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.